ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ರಾಗಿ ಸರಿನ ಗಂಟಿಲ್ಲದೆ ಇರೋ ಹಾಗೆ ಹೇಗೆ ಮಾಡೋದು ಅಂತ ಈ ಸಿಂಪಲ್ ಆದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ ನೋಡಿ. 1 ಟೇಬಲ್ ಸ್ಪೂನ್ ರಾಗಿಗೆ ಅಂತಲೇ ಸಪ್ರೇಟಾಗಿ ಮಾಡ್ಕೊಂಡಿರೋ ಹಿಟ್ಟಿದು. ಒಂದು ಟೇಬಲ್ ಸ್ಪೂನ್ ರಾಗಿ ಸರಿ ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯಾದ ಬೆಲ್ಲನೂ ಸಹ ಯೂಸ್ ಮಾಡ್ತಿಲ್ಲ, ಉಪ್ಪು ಸಹ ಯೂಸ್ ಮಾಡ್ತಾಯಿಲ್ಲ. ನಾನು ಇದೇ ರೀತಿ ರೂಢಿ ಮಾಡ್ಕೊಂಬಂದಿದ್ದೀನಿ ನನ್ನ ಮಗಳಿಗೆ. ನೋಡಿ, ಗಂಟು ಇಲ್ಲದೆ ಇರೋ ಹಾಗೆ ಗ್ಯಾಸಕ್ಕೆ ಇಡೋಕ್ಕಿಂತ ಮುಂಚೆನೇ ನೀರು ಹಾಕ್ಕೊಂಡು ನಾವು ನೀಟಾಗಿ ಗಂಟಿಲ್ದಂಗೆ ಕದಳ್ಕೊಂಡ್ಬಿಟ್ರೆ ನಮಗಷ್ಟು ಈಸಿ ಅನಿಸುತ್ತೆ, ಕಷ್ಟ ಆಗೋದಿಲ್ಲ, ಗಂಟು ಆಗೋದಿಲ್ಲ. ನಾವು ತುಪ್ಪ ಹಾಕೋದ್ರಿಂದ ಇನ್ನೊಂದು ಮಕ್ಕಳಿಗೆ ಜೀರ್ಣಕ್ರಿಯೆ ನೀಟಾಗಿ ಜೀರ್ಣ ಆಗೋದ್ರಿಂದ ಇನ್ನೊಂದು ಗಂಟು ಆಗೋದಿಲ್ಲ. ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ತುಪ್ಪ. ನೋಡ್ತಾ ಇದ್ದೀರಲ್ಲ, ನಾನೀಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಕೈ ಬಿಡದಿರೋ ಹಾಗೆ ನೀಟಾಗಿ ಈ ಥರ ಕದುತ್ತಾನೆ ಇರಬೇಕು. ನೋಡಿ, ಕೈ ಆಡಿಸ್ತಾನೆ ಇರಬೇಕು. ಮಕ್ಕಳಿಗೆ ಇದು ಯಾವ ಮಂತ್ ಇದೆ ಮಗು, ಯಾವ ಕ್ವಾಂಟಿಟಿಯಲ್ಲಿ ಕೊಡಬೇಕು, ಯಾವ ಥಿಕ್ನೆಸ್ಸಲ್ಲಿ ಕೊಡಬೇಕು ಅಂತ ನೋಡ್ಕೊಂಡು ಕೊಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ತುಪ್ಪ ಹಾಕೋದ್ರಿಂದ ಮೇನು ಗಂಟಾಗೋದಿಲ್ಲ. ನೋಡಿ, ನೋಡ್ತಾ ಇದ್ದೀರಲ್ಲ, ಅದು ಕಾವು ತೊಗೊಂಡಿದ್ದ ತಕ್ಷಣ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ಬಿಸಿ ಹಾಕ್ತಾ 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 ಗಟ್ಟಿಯಾಗುತ್ತೆ. ಮಕ್ಕಳಿಗೆ ಬರೀ ರಾಗಿ ಸರಿನೇ ಕೊಟ್ಟರೆ ತುಂಬ ಚೆನ್ನಾಗಿ, ನಮಗೇನೂ ಹಾಕೋಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸ್ ಏನೂ ಹಾಕೋದಕ್ಕೆ ನಮಗೆ ಶಕ್ತಿ ಇಲ್ಲ ಅನ್ನೋರು ಬರೀ ರಾಗಿ ಸರಿನೇ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳವಣಿಗೆ ಹೊಂದ್ತವೆ ಮಕ್ಕಳು. ನೋಡಿ, ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಶಾರ್ಟ್ ಮಾಡಿದೆ ಅಷ್ಟೇ. ನೋಡಿ, ಲಾಸ್ಟಿಗೆ ಫೈನಲಾಗಿ ಈ ಥರ ಕುಕ್ ಆಗಿರುತ್ತೆ. ಲಾಸ್ಟಿಗೆ ರಾಗಿ ಸರಿ ನೋಡಿ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಅದಕ್ಕೆ ನೋಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಒಳ್ಳೆಯದು. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನೀಟಾಗಿ ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ಮಕ್ಕಳಿಗೆ ಕೊಡೋದಲ್ವ, ಮಕ್ಕಳಿಗೆ ಹೊಟ್ಟೆ ನೋವು ಅಂತ ಎಲ್ಲ ಏನೂ ಬರೋದಿಲ್ಲ. ನೋಡಿ, ಈ ಥಿಕ್ನೆಸ್ಸಲ್ಲಿ ಬರುತ್ತೆ. ಇನ್ನು ಆರಾಮಾಗಿ ನೀವು ಮಕ್ಕಳಿಗೆ ಕೊಟ್ಟರೆ ಆರಾಮಾಗಿ ತಿಂತವೆ, ಡೈಲಿ ರೂಢಿ ಮಾಡ್ಕೊತವೆ ಮಕ್ಕಳು. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ರಾಗಿ ಅನ್ನೋದು ಮಕ್ಕಳಿಗೆ ತುಂಬ ಶಕ್ತಿ ಕೊಡೋದ್ರಿಂದಲೇ ಅದರಲ್ಲಿ ಕ್ಯಾಲ್ಸಿಯಂ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಕಾರ್ಬೋಹೈಡ್ರೇಟ್ ಅನ್ನೋದು ತಕ್ಕ ಮಟ್ಟಿಗೆ ರಾಗಿಲಿರುತ್ತೆ. ಬರೀ ರಾಗಿನ ಮಿಷಿನ್ಗೆ ಹಾಕ್ಸೋದಕ್ಕೆ ಬದಲು ನೋಡಿ, ಈ ಥರ ಮೊಳಕೆ ಕಟ್ಟಿ ನಂತರ ಅದನ್ನ ಒಣಗಿಸಿ ಮಿಷಿನ್ ಹಾಕ್ಸಿದ್ರೆ ಅದರಲ್ಲಿರುವಂಥ ಶಕ್ತಿನೂ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.